ಎಲ್ಲ 2018 47,000 ಹೋಟೆಲ್ ಸೋಲ್ಸಿದ್ದೆ. ಎಷ್ಟು ಹೋಟೆಲ್? 47,000 ಓಟ್ ಅಂತರ. ಶ್ರೀನಿವಾಸ್ ಗೌಡ್ರಿಗೂ ಮಾನ್ಯ ಪುಣ್ಯಾತ್ಮರು ವರ್ತೂರ್ ಪ್ರಕಾಶ್ ಅವ್ರಿಗೆ ಎಷ್ಟು ಅಂತರ ಅಂದ್ರೆ 47,000 ಓಟು ಹೋಯ್ತಪ್ಪ. ಏನೋ ಒಂದ್ಸಾರಿ ಜನ ಬೇಸತ್ ಬಿಟ್ರು, 10 ವರ್ಷ ಇದ್ನು, MLA ಆಗಿದ್ದು, ಮಿನಿಸ್ಟರ್ ಆಗಿದ್ದು ಅಂತೇಳಿ ಬೇಜಾರಾಗಿ ಓಟ್ ಹಾಕ್ಬಿಟ್ಟವ್ರೆ ಅಂತ ತಿರ್ಗಿ ಎಲೆಕ್ಷನ್ ಬಂದ್ 2023ರಾಗ ತಿರ್ಗಿ ಎಲೆಕ್ಷನ್ ಬಂದ್ರೆ ಈ ಸಾರಿ 33,000 ಹೋಟೆಲ್ ಸೋತದ್ದು. ಎಷ್ಟು ಹೋಟೆಲ್? 33,000 ಹೋಟೆಲ್ ಸೋತಿರೋದು. ಮತ್ತೆ 3ನೇ ಪ್ಲೇಸ್. ಇದನ್ನ ಲೂಟಿ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಳಕ್ ಬರ್ತಾ ಇದಾರೆ. ಅಂತವ್ರಿಗೆ ನೀವು ಯಾರು ಕೂಡ ಅವಕಾಶ ಮಾಡ್ಕೊಡಬಾರ್ದು. ನಾನು ಕೂಡ ಇಲ್ಲಿ ಬಂದಾಗ ಭಾಷಣ ಮಾಡಿದ್ದೀನಿ, ಕೇಳಿದೆ. ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದ. ಹೆಂಗೆ ಹೇಳ್ತಾನೆ ಅಂದ್ರೆ, ಪಕ್ಕದಲ್ಲಿ ಇನ್ನೊಬ್ಬ ಅಭ್ಯರ್ಥಿ ಕೂತಿದ್ದಾನೆ, ಆತನೂ ಲೆಕ್ಕ ಇಲ್ಲ, ಸುಮ್ಮನೆ ನಡೆಯಲ್ಲ ಇಲ್ಲ. ಏನ್ ಇಡೀ ಕೋಲಾರನೇ ಆತನ ಆತನ ಮುಷ್ಟಿಯಲ್ಲಿ ಇದ್ದಂಗೆ, ಆತನ ಹಿಡಿತದಲ್ಲಿ ಇದ್ದಂಗೆ ಮಾತಾಡ್ತಾನೆ. ಆ ಪುಣ್ಯಾತ್ಮನ್ನ ನೀವೆಲ್ಲ 2018 47,000 ಹೋಟೆಲ್ ಸೋಲ್ಸಿದ್ದೆ. ಎಷ್ಟು ಹೋಟೆಲ್? 47,000 ಓಟ್ ಅಂತರ. ಶ್ರೀನಿವಾಸ್ ಗೌಡ್ರಿಗೂ ಮಾನ್ಯ ಪುಣ್ಯಾತ್ಮರು ವರ್ತೂರ್ ಪ್ರಕಾಶ್ ಅವ್ರಿಗೆ ಎಷ್ಟು ಅಂತರ ಅಂದ್ರೆ 47,000 ಓಟು. ಈ ಊರಿಗೆ ಸಂಬಂಧನೇ ಇದ್ದಾರೆ. ಜಮೀರ್ ಪಾಷಾಗೆ ಇಂತ 3ನೇ ಸ್ಥಾನ, ಶ್ರೀನಿವಾಸ್ ಗೌಡ್ರು 1ನೇ ಸ್ಥಾನ, ಜಮೀರ್ ಪಾಷಾ 2ನೇ ಸ್ಥಾನ, 3ನೇ ಸ್ಥಾನ ವರ್ತೂರ್ ಪ್ರಕಾಶ್. ಹೋಯ್ತಪ್ಪ. ಏನೋ ಒಂದ್ಸಾರಿ ಜನ ಬೇಸತ್ ಬಿಟ್ರು, 10 ವರ್ಷ ಇದ್ನು, MLA ಆಗಿದ್ದು, ಮಿನಿಸ್ಟರ್ ಆಗಿದ್ದು ಅಂತೇಳಿ ಬೇಜಾರಾಗಿ ಓಟ್ ಹಾಕ್ಬಿಟ್ಟವ್ರೆ ಅಂತ ತಿರ್ಗಿ ಎಲೆಕ್ಷನ್ ಬಂದ್ 2023ರಾಗ ತಿರ್ಗಿ ಎಲೆಕ್ಷನ್ ಬಂದ್ರೆ ಈ ಸಾರಿ 33,000 ಹೋಟೆಲ್ ಸೋತದ್ದು. ಎಷ್ಟು ಹೋಟೆಲ್? 33,000 ಹೋಟೆಲ್ ಸೋತಿರೋದು. ಮತ್ತೆ 3ನೇ ಪ್ಲೇಸ್, 3ನೇ ಜಾಗನೇ. ಮತ್ತೆ ಅದೇ ಜಾಗ ತೋರಿಸೋರು ಕೋಲಾರ ಜನ. 2008ರಲ್ಲಿ 2013ರಲ್ಲಿ ನಾವು ಯಾಮಾರ್ದ್ವಪ್ಪ, ನಾವೇನು ಯಾಮಾರಿ ನಿನಗೆ ಇದು ಮಾಡಿದ್ವಿ, ಮತ್ತೆ ಮತ್ತೆ ಯಾಮಾರೋದಿಲ್ಲ ಅಂತೇಳಿ ಈ ಜನ ಬುದ್ಧಿ ಕಲ್ಸಿದ್ದಾರೆ. 2018ರಲ್ಲೂ ಕಲ್ಸಿದ್ದಾರೆ, 2023ರಲ್ಲೂ ಕಲ್ಸಿದ್ದಾರೆ. ಆದ್ರೆ ಏನ್ ಮಾಡ್ತಾನೆ ಅಂದ್ರೆ, ಮಾತಾಡೋದ್ರಲ್ಲೇ ಎಲ್ಲ ಗಿಮಿಕ್ ಮಾಡ್ಬಿಡ್ತಾನೆ. ಪಾಪ ಶ್ರೀನಾಥ್ ಪಕ್ಕದಾಗ ಕೂತಿರ್ತಾನೆ, ಏನು ಗೊತ್ತಿಲ್ಲದೆ ಅಮಾಯಕಂತರ ಕೂತಿರ್ತಾನೆ. ಆತನಿಗಿಂತ ಜಾಸ್ತಿ ಓಟ್ ತಗೊಂಡ್ರು, ಆತನಿಗಿಂತ ಜಾಸ್ತಿ ಓಟ್ ತಗೊಂಡ್ರು, ಏನು ಗೊತ್ತಿಲ್ಲದೆ ಅಮಾಯಕಂತರ ಕೂತಿರ್ತಾನೆ. ಯಾಕಂದ್ರೆ ದಂಡೆ ಬಂದ್ಬಿಡ್ತಾರೆ. ಒಂದ್ ಕಡೆ ಬಿಗ್ಲಿ ಪ್ರಕಾಶ್, ಒಂದ್ ಕಡೆ ಬಂಕ್ ಮಂಜುನು, ಇನ್ನೊಂದ್ ಕಡೆ ಅರುಣ್ ಪ್ರಸಾದ್, ಅವ್ನು ಸೂಲೂರು ರಾಜನಪುರ, ಎಲ್ಲ ದಂಡೆ ಕರ್ಕೊಂಡ್ಬಿಡ್ತಾನೆ. ಈ ಶ್ರೀನಾಥ್ ಅದು ಅಭ್ಯಾಸ ಇಲ್ಲ, ದಂಡಿಗೆ ಬರೋ ಅಭ್ಯಾಸ, ಒಬ್ಬನೇ ಬರ್ತಾನೆ. ಆವತ್ತು ಶ್ರೀನಾಥ್ ಕೂಡ ಅಷ್ಟೇನೆ. ಇಲ್ಲೇನು ಜನತಾ ಪಾರ್ಟಿ ಕಟ್ಟಿದವರಲ್ಲ, ಜನತಾದಳ ಕಟ್ಟಿದವರಲ್ಲ. ಇಲ್ಲಿ ಜನತಾ ಪಾರ್ಟಿ ಯಾರಾದ್ರೂ ಕಟ್ಟಿದ್ರೆ, ಅಥವಾ ಜನತಾದಳ ಯಾರಾದ್ರೂ ಕಟ್ಟಿದ್ರೆ, ಅಥವಾ ಜನತಾ ಪರಿವಾರ ಯಾರಾದ್ರೂ ಕಟ್ಟಿದ್ರೆ ಅದು ಬೈರೇಗೌಡರು ಮತ್ತು ಶ್ರೀನಿವಾಸ್ ಗೌಡ್ರು ಮತ್ತು ಸುದರ್ಶನ್ ಸಾಹೇಬ್ರು ಕೂಡ ಇಲ್ಲಿ ಜನತಾ ಪಾರ್ಟಿಲಿದ್ದು ಇಲ್ಲಿ ಜನತಾ ಪಾರ್ಟಿಗೆ ತಳಪಾಯ ಹಾಕ್ದಂತವ್ರು ಇವರೇ ವಿನ ಶ್ರೀನಾಥ್ ಅಲ್ಲ, ಇವ್ರು ಯಾರು ಅಲ್ಲ. ಸೋಮಣ್ಣವರು ಇಂಥವ್ರು ಬಹಳಷ್ಟು ಜನ ನಿಮ್ಮಂತವರೆಲ್ಲ ಸೇರಿ ಜನತಾ ಪಾರ್ಟಿ ಕಟ್ಟಿದ್ದಷ್ಟೇ. ಅದು ಬೈರೇಗೌಡರ ಕಾರಣಕ್ಕಾಗಿ. ಬೈರೇಗೌಡರು ಜನತಾ ಪಾರ್ಟಿಲಿದ್ದಾರೆ, ನಾವು ಜನತಾ ಪಾರ್ಟಿ. ಬೈರೇಗೌಡರು ಸಮಾಜವಾದಿ ಪಾರ್ಟಿ ಹೋಗ್ತಾರೆ, ನಾವು ಸಮಾಜವಾದಿ ಪಾರ್ಟಿ. ಬೈರೇಗೌಡರು JDU ಹೋಗ್ತಾರೆ, ನಾವು JDU ಅಷ್ಟೇ. ಎಲ್ಲ ಮಾಡಿದ್ದು ಬೈರೇಗೌಡರ ಕಾರಣಕ್ಕಾಗಿ. ನೀವೆಲ್ಲ ಮಾಡಿದ್ದು ಶ್ರೀನಾಥ್ ಪಾರ್ಟಿ ಕಟ್ಟಿದವರಲ್ಲ, ಬೇರೆಯವ್ರು ಕಟ್ಟಿದ ಪಾರ್ಟಿಯಲ್ಲಿ ಶ್ರೀನಾಥ್ ಬಂದು ಯಜಮಾನ್ ಮಾಡ್ತಾ ಇರೋದಷ್ಟೇ ಇಲ್ಲಿ. ಹಂಗಾಗಿ ಅವ್ರಿಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇವತ್ತು ಒಬ್ಬ ಉತ್ತಮವಾದಂತ ಶಾಸಕರು ಬಂದಿದ್ದಾರೆ. ಯಾಕೆ ಉತ್ತಮವಾದಂತವ್ರು ಅಂತ ಹೇಳ್ತೀನಿ ಅಂದ್ರೆ,